ವಿಶೇಷವಾಗಿ ನಮಗೆ ನಿಮಗೆ ಕೊರಗು ಏನು ಅಂತ ಅಂದುಬಿಟ್ರೆ ಮತ್ತೇನಿಲ್ಲ, ಸ್ವಾಮಿ ಮಗಳಿಗೆ ಲಗ್ನ ಆಗ್ತಾ ಇಲ್ಲ. ಇನ್ನು ಕೆಲವರದ್ದು ಸ್ವಾಮಿ ಮಗ ಲಗ್ನಕ್ಕೆ ಒಪ್ತಾ ಇಲ್ಲ. ಅದಕ್ಕಂದರು ಈ ಒಂದು ಔಷಧಿ ಕೊಟ್ಟು ನೋಡು, ಸುಮ್ಮನೆ ಯಾರ್ಯಾರೋ ವೈದ್ಯರ ಬಳಿಗೆ ಹೋಗಿ ಲಗ್ನಕ್ಕೆ ಒಪ್ಪರು ಅಂತ ಏನಾದರೂ ಮಾತ್ರೆ ಇದ್ದರೆ ಕೊಡಿ ಅಂತ ನಾವು ವೈದ್ಯರ ಬಳಿಗೆ ಹೋಗ್ತೇವೆ. ಅವ ಅಂದ ನನ್ನ ಮಗನಿಗೆ ಇನ್ನೂ ಆಗಿಲ್ಲ ಅಂದ. ಮತ್ತು ಅವ ನಮಗೇನು ಮಾತ್ರೆ ಕೊಡ್ತಾನೆ. ಆದರೂ ಬಂದಂಥ ಪೇಷಂಟನ್ನು ಹಿಂದೆ ಕಳಿಸಬಾರ್ದು, ಹೋದರೆ ಕೈ ತಪ್ಪಿ ಹೋಗುತ್ತೆ ಅಂತ ಹೇಳಿಕೊಂಡು ಒಂದು ಮಾತ್ರೆ ಗೀಚಿ ಕೊಟ್ಟೇ ಬಿಟ್ಟ. ಈ ಮಾತ್ರೆ ತಗೊಳ್ಳಿ ನೋಡಿ, ಒಂದು 4 ದಿವಸ ತಗೊಳ್ಳಿ, ಆಗಿಲ್ಲ ಅಂತಂದು ಬಿಟ್ಟರೆ ನೀವು ಬದುಕಿದ್ರೆ ಮತ್ತೆ ಪುನಃ ಬನ್ನಿ ಅಂತಂದ. ಅದಕ್ಕೆ ಇದನ್ನೆಲ್ಲ ಮನಗಂಡು ನಮ್ಮ ಋಷಿಗಳು, ನಮ್ಮ ಶ್ರೀಗಳವರು, ವಾದಿರಾಜ ಶ್ರೀಪಾದರು ನಮ್ಮ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಗ್ರಂಥವೇ ರುಕ್ಮಿಣೀಶ ವಿಜಯ. ಅದರ ಹೆಸರೇ ಹಾಗುಂಟು. ಏನು ಅಂತ, ಸತಿಪತಿಗಳನ್ನು ಒಟ್ಟಿಗೆ ಸೇರಿಸಿ ಕೊಟ್ಟ ಹೆಸರು ಈ ಗ್ರಂಥಕ್ಕೆ. ರುಕ್ಮಿಣಿ, ಅವಳ ಈಶಾ, ಇವರಿಬ್ಬರ ವಿಜಯ. ಏನೋ ಲಗ್ನ ಆಯಿತು ನಮ್ಮಲ್ಲಿ, ಸರಿ ಬಂತು, ಹುಡುಗ ಬಂತು. ಪಾಪ ಅಪ್ಪಮ್ಮನಿಗೆ ಗೊತ್ತೇ ಇಲ್ಲ ಹುಡುಗ ಯಾರು ಅಂತ. ಮತ್ತೆ ಹುಡುಗಿಯ ಹೆಣ ಬಂದ ಮೇಲೇ ಗೊತ್ತಾದದ್ದು ಅದು ಲವ್ ಜಿಹಾದು ಅಂತ, ಮತ್ತೇನೆ ಗೊತ್ತಾದದ್ದು. ಅದಕ್ಕಂದರು ಲಗ್ನ ಆಗುವುದು ಮುಖ್ಯ ಅಲ್ಲ, ಲಗ್ನ ಆದಮೇಲೆ ಅವರ ಜೀವನದಲ್ಲಿ ಜಯ ಮುಖ್ಯ. ಅದಕ್ಕೋಸ್ಕರ ತನ್ನ ಗ್ರಂಥಕ್ಕೆ ರುಕ್ಮಿಣೀಶ ಅಂತ ಇಷ್ಟೇ ಹೆಸರು ಕೊಟ್ಟಿಲ್ಲ. ಅವರು ಲಗ್ನ ಆಯಿತು, ಮುಂದೆ ಜೀವನದಲ್ಲಿ ಜಯಶಾಲಿಗಳಾಗಿದ್ದಾರೆ, ಅಂದರೆ ಚೆನ್ನಾಗಿದ್ದಾರೆ. ಎಂತಹ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲತಕ್ಕಂತಹ ತಾಕತ್ತು ಅವರಿಗೆ ಬರಬೇಕಾ. ರುಕ್ಮಿಣೀಶನ ವಿಜಯ ಎನ್ನುವ ಗ್ರಂಥವನ್ನು ಸ್ವಲ್ಪ ಆದರೂ ಪಾರಾಯಣ ಮಾಡಬೇಕು ಅಂತಂದರು. ಪುಸ್ತಕ ಮನೆ ಇನ್ನೂ ಹೇಳೋದು ಅಂತಾದರೆ ತುಂಬ ಶ್ರದ್ಧೆ ಇತ್ತು ಅಂತಂದರೆ ನಮಗೆ ಭಾರಿ ಏನು ಓವರ್ವೆಲ್ಮಿಂಗ್ ಅಂತ ಹೇಳ್ತೇವೆ ನಿಮ್ಮ ಭಾಷೆಯಲ್ಲಿ. ಅಂಥ ಶ್ರದ್ಧೆ ಇತ್ತು ಅಂತಂದರೆ ಈ ಗ್ರಂಥವನ್ನು ಮನೆಯಲ್ಲಿ ಇಟ್ಟುಕೊಂಡು ಪ್ರತಿ ದಿವಸ ದೇವರಿಗೆ ಮಂಗಳಾರತಿ ಮಾಡಿದಂತೇನು ಈ ಗ್ರಂಥಕ್ಕೂ ಒಂದು ಪುಷ್ಪ ಏರಿಸಿ ಒಂದು ದೀಪ ಹಚ್ಚಿಟ್ಟು ಪ್ರತಿ ದಿವಸ ಮಂಗಳಾರತಿ ಮಾಡಿಕೊಂಡು ಬಂದರೂ ಸಾಕಾಗುತ್ತೆ. ನಮ್ಮ ಮನಸ್ಸಿನ ಅಭೀಷ್ಟವನ್ನು ಈಡೇರಿಸ್ತಾರೆ ವಾದಿರಾಜ ಶ್ರೀಪಾದರು. ಅಷ್ಟು ಸಾಮರ್ಥ್ಯ ಈ ಗ್ರಂಥಕ್ಕುಂಟು. ಹಾಗಾದರೆ ಈಗ ಮಾಡಿದ್ರೇ ಇಷ್ಟು ತಾಕತ್ತುಂಟು, ಮೇಲೆ ಬಿಡಿಸಿ ಓದಿದರೆ ಅದರ ತಾಕತ್ತು ಏನು ಅಂತ ಹೇಳಬೇಕಾ? ಬರೇ ಪೂಜೆ ಮಾಡಿಬಿಟ್ರೆ 1 ವರ್ಷದಲ್ಲಿ ಆಗಬೇಕಾಗಿರತಕ್ಕಂಥ ಲಗ್ನ ನಾವು ಓದಲಿಕ್ಕೆ ಶುರು ಮಾಡಿಬಿಟ್ರೆ 1 ತಿಂಗಳಲ್ಲಿ ಆದೀತು. ಅಂತಹ ಸಾಮರ್ಥ್ಯ ಈ ಗ್ರಂಥಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಏನು ರುಕ್ಮಿಣೀಶ ವಿಜಯ, ಬರೇ ಜಯ ಅಲ್ಲ, ವಿಜಯ. ವಿಜಯ ಅಂದರೆ ವಿಶೇಷವಾಗಿರತಕ್ಕಂತಹ ಜಯ. ಅಂದರೆ ಲಗ್ನ ಆಗಿ ಸಾಯುವ ತನಕ ಇನ್ನೂ ಬೇಕು ಅಂತಿದ್ರೆ ಸತಿಪತಿಗಳಿಗೆ 1 ದಿವಸ ಮರಣ ಬರುವ ಹಂತನೂ ಇರಬಹುದು. ಇವನಿಗೆ ವಿದುರ ಭಾಗ್ಯ ಅಥವಾ ಅವಳಿಗೆ ವೈಧವ್ಯ ಭಾಗ್ಯ ಇದನ್ನು ಕೊಡಲಿಕ್ಕಿಲ್ಲ. ಇಬ್ಬರೂ ಕೂಡ 1 ದಿವಸ ಮರಣ ಕೊಡುವಷ್ಟು ಇದೇನು ಅಂತಂದರೆ ದಾಂಪತ್ಯ ಜೀವನದಲ್ಲಿ ವಿಜಯ ಅಂತಂದರು. ಇದರ ಬರೇ ಜಯ ವಿಜಯ. ಬರೇ ಜಯ ಅಂದ್ರೇನು? ಚೆನ್ನಾಗಿದ್ದರು ಜೀವನದಲ್ಲಿ, 1 ದಿವಸ ಅವ ಸತ್ತ ಅಥವಾ ಇವಳು ಸತ್ತಳು, ಮತ್ತೆ ಎಷ್ಟೋ ವರ್ಷ ಕೊರಗಿದ್ದು ಆ ಕೊರಗುವಿಕೆಯಲ್ಲಿ ಮತ್ತೊಬ್ಬಳು ಸತ್ತು ಹೋದರು. ಇದು ಹಾಗಲ್ಲ ಅಂತೆ. ಅದು ಏನು? ಜಯ. ಇಬ್ಬರು ಬದುಕಿರುವಾಗ ಚೆನ್ನಾಗಿಯೇ ಜೀವನ ನಡೆಸಿದ್ರು, ಅದು ಜಯ. ಇದು ಹಾಗಲ್ಲ, ಮರಣವೂ ಕೂಡ ಒಟ್ಟಿಗೇನೆ ಬಂತು ಅಂತಂದರೆ ಹೇಗೆ ಲಗ್ನ ಒಟ್ಟಿಗೆ ಆಯಿತೋ, ಹೇಗೆ ಲಗ್ನ ಒಂದೇ ಮುಹೂರ್ತದಲ್ಲಿ ಆಯಿತೋ, ಬೇರೆ ಬೇರೆ ಮುಹೂರ್ತ ಇರುವುದಿಲ್ಲಲ್ಲ. ಗಂಡನಿಗೊಂದು ಮುಹೂರ್ತ, ಹೆಂಡತಿಗೊಂದು ಮುಹೂರ್ತ, ಹುಡುಗನಿಗೊಂದು ಮುಹೂರ್ತ, ಹುಡುಗಿಗೊಂದು ಮುಹೂರ್ತ, ಹಾಗಿಲ್ಲಲ್ಲ. ಒಂದೇ ಮುಹೂರ್ತದಲ್ಲಿ ಹೇಗೆ ಲಗ್ನ ಆಗುತ್ತೋ ಒಂದೇ ಮುಹೂರ್ತದಲ್ಲಿಯೂ ಕೂಡ ಮರಣವನ್ನು ಕೊಡುವ ತಾಕತ್ತು ಈ ಗ್ರಂಥಕ್ಕುಂಟು. ಹಾಗಾದಾಗ ಏನಾಯಿತು? ಜೀವನದಲ್ಲಿ ಜಯ ಅಲ್ಲ, ವಿಜಯ. ವಿಶಿಷ್ಟವಾಗಿರತಕ್ಕಂಥ ಜಯವೇ ವಿಜಯ, ವಿಲಕ್ಷಣವಾಗಿರತಕ್ಕಂಥ ಜಯವೇ ವಿಜಯ. ಅದು ಯಾರಲ್ಲಿತ್ತು? ರುಕ್ಮಿಣಿ ಮತ್ತು ಕೃಷ್ಣ ಇವರ ದಾಂಪತ್ಯದಲ್ಲಿ ಇತ್ತು. ಆದ್ದರಿಂದ ವಾದಿರಾಜ ಶ್ರೀಪಾದರು ಏನು ಹೆಸರು ಕೊಟ್ಟರು? ರುಕ್ಮಿಣೀಶ ಅಂತಂದು ಬಿಟ್ರು. ಒಂದೇ ಶಬ್ದ ಅದು, ರುಕ್ಮಿಣಿ ಮತ್ತು ಅವಳ ಈಶ, ರುಕ್ಮಿಣೀಶ ಅಂತಂದ್ರು. ಅವರ ವಿಜಯ ಎನ್ನತಕ್ಕಂಥ ಹೆಸರನ್ನು ಈ ಗ್ರಂಥಕ್ಕೆ ಕೊಟ್ಟಿದ್ದಾರೆ. ರುಕ್ಮಿಣಿ ಅಂತ ಅವಳ ಹೆಸರಲ್ವೋ? ಭೀಷ್ಮಕ ರಾಜನ ಮಗಳು ರುಕ್ಮಿಣಿ ಅಂತ ಹೆಸರು. ಏನು ಅರ್ಥ? ಸಾಮಾನ್ಯ ಒಂದು ಕುತೂಹಲ ಇರುತ್ತೆ ಕೆಲವರಿಗೆ. ಒಂದು ಹೆಸರಿಡ್ತೇವೆ ಮಗುವಿಗೆ,
ಏನೋ ಹೆಸರಿಡ್ತೇವೆ. ಮತ್ತು ಸ್ವಲ್ಪ ದಿವಸ ಹೋದ್ಮೇಲೆ ಆ ಹೆಸರಿನ ಅರ್ಥ ಏನ್ರಿ ಅಂತೇಳಿ ತಲೆ ಕೆಡಿಸ್ಕೊಂಡು ಯಾರ್ಯಾರನ್ನೋ ಕೇಳಲಿಕ್ಕೆ ಶುರು ಮಾಡ್ತೇವೆ. ಅದಕ್ಕೆ ಅವರಂದರು, ಆ ಹೆಸರಿನ ಅರ್ಥ ತುಂಬ ರಂಪಾಟ ಮಾಡುವವ. ಅಯ್ಯೋ ದೇವರೇ ಅಂತ ಅಂದುಬಿಟ್ಟೆವು. ಅದಕ್ಕಂದ್ರು, ಹಾಗಾದರೆ ಹೆಸರಿಡುವಾಗ ಮೊದಲೇ ಅರ್ಥ ಏನು ಅಂತ ತಿಳ್ಕೊಂಡು ಹೆಸರಿಟ್ಟರೆ ಇಡಬೇಕೋ ಬೇಡವೋ ಅಂತ ಹೇಳ್ಕೊಂಡು ಆವಾಗಲೇ ತೀರ್ಮಾನ ಮಾಡಲಿಕ್ಕೆ ಬರುತ್ತೆ. ಇಲ್ಲದಿದ್ದೇನಾಗುತ್ತೆ, ಎಷ್ಟೋ ಸಮಯ ಆದಮೇಲೆ ಹೆಸರನ್ನು ಬದಲು ಮಾಡತಕ್ಕಂಥ ಪ್ರಸಂಗ ಬಂದೀತು. ಅದು ಅದು ನಮ್ಮ ಧರ್ಮದಲ್ಲಿ ಸೇರಿಸಿ ಹೇಳಿದ್ದಲ್ಲ, ಹೆಸರನ್ನು ಬದಲು ಮಾಡಿಕೊಳ್ಳುವುದು. ಮತ್ತು ಬೇರೆಯವರ ಧರ್ಮದಲ್ಲಿ ಉಂಟು, ಲಗ್ನ ಆಗುವ ತನಕ ಹೆಸರನ್ನು ಬದಲಿಸಿಕೊಳ್ತಾರೆ. ಒಂದು ಹುಡುಗಿಯನ್ನು ಅಪಹರಿಸಿಕೊಂಡು ಹೋಗುವ ತನಕ ಒಂದು ಹಿಂದೂ ಹೆಸರಿಟ್ಟುಕೊಳ್ತಾರೆ. ಅಪಹರಿಸಿಕೊಂಡು ಹೋದ ಮೇಲೆ ಮತ್ತೆ ಮೊದಲನೇ ಹೆಸರು ಇವರು ಬರ್ತಾರೆ. ನಮ್ಮ ಹುಡುಗಿಯ ಹಿಂದೂ ಹೆಸರು ಹೋಗುತ್ತೆ, ಮತ್ತೊಂದು ಹೆಸರು ಬಂದು ಬಿಡುತ್ತೆ ಅಲ್ಲಿಗೆ. ಅದರಿಂದ ಹೆಸರು ಬದಲಾವಣೆ ಮತ್ತೆ ಮಾಡುವುದಕ್ಕಿಂತ ನಾವು ಆರಂಭದಲ್ಲೇ ಆ ಮಗುವಿನ ತಾಕತ್ತನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಅದರ ಗುಣಕ್ಕೂ ಮುಂದೆ ಬೆಳೆದಾಗ ಮಗು ಏನಾಗುತ್ತೆ ಈಗ ಗೊತ್ತಿಲ್ಲ ಅಲ್ವೋ. ಹಾಗಾದರೆ ಗುಣಕ್ಕೆ ಅನುಗುಣವಾದ ಹೆಸರನ್ನು ನಮ್ಮ ಬಾಯಿಂದ ದೈವ ನುಡಿಸಬೇಕು ಅಂತಾದರೆ ರುಕ್ಮಿಣಿ ಅಂತ ಚಿಂತನೆ ಅಂತಂದು. ಏನು ರುಕ್ಮಿಣಿ ಅಂದರೆ? ರುಗ್ಮ, ರುಗ್ಮಿ, ರುಕ್ಮಿಣಿ. ಗಂಡು ಆದರೆ ರುಗ್ಮಿ, ಹೆಣ್ಣಾದರೆ ರುಕ್ಮಿಣಿ. ರುಗ್ಮ ಅಂದರೆ, ರುಗ್ಮಿ ಅಂದರೆ ರುಗ್ಮ ಉಳ್ಳದ್ದು ರುಗ್ಮಿ, ಗುಣವುಳ್ಳದ್ದು ಗುಣಿ ಅಲ್ವೋ, ಧನವುಳ್ಳದ್ದು ಧನಿ ಅಲ್ವೋ, ಮತ್ಸರವುಳ್ಳದ್ದು ಮತ್ಸರಿ ಅಲ್ವೋ, ಜ್ಞಾನವುಳ್ಳದ್ದು ಜ್ಞಾನಿ ಅಲ್ವೋ, ಯೋಗವುಳ್ಳವನು ಯೋಗಿ ಅಲ್ವೋ, ಮೋದವುಳ್ಳವನು ಮೋದಿ ಅಲ್ವೋ. ಮೋದ ಉಳ್ಳವನಲ್ಲ, ಮೋದ ಕೊಡುವವನು, ನಮಗೆ ನಿಮಗೆ ಮೋದ ಕೊಡುವವನು. ಆದ್ದರಿಂದ ಮೋದಿ ಅಂತಾನೆ. ಅದೇ ರೀತಿಯಲ್ಲಿ ರುಗ್ಮ ಉಳ್ಳವನು ರುಗ್ಮಿ. ರುಗ್ಮ ಅಂದರೆ ಸಂಪತ್ತನ್ನು ರುಗ್ಮ ಎನ್ನುವ ಶಬ್ದದಿಂದ ಹಿರಿಯರು ಕರೆದರು. ಯಾವುದು ನಮ್ಮಲ್ಲಿ ಇದ್ದರೆ ನಾವು ಸಮಾಜಕ್ಕೆ ಮುಂದೆ ಬರ್ತೇವೋ, ನಮ್ಮನ್ನು ಸಮಾಜದಲ್ಲಿ ಮುಂದೆ ತರ್ತಾರೋ ಅದಕ್ಕೆ ರೋಚತೆ ಇತಿ ರುಗ್ಮ ಅಂತ ಅರ್ಥ. ರೋಚತೆ ಅಂದರೆ ಶೋಭಿಸುವುದು ಅಂತ ಅರ್ಥ. ಸಮಾಜದಲ್ಲಿ ಶೋಭಿಸುವುದು ಯಾವಾಗ? ಎಲ್ಲರೂ ಕೂಡ ನಮ್ಮನ್ನು ಮುಂದೆ ತರುವುದು ಯಾವಾಗ? ನಮ್ಮಲ್ಲಿ ಚಲಾವಣೆ ಚೆನ್ನಾಗಿ ನಡೀತಾ ಇತ್ತು ಅಂತಂದರೆ, ದುಡ್ಡಿನ ಚಲಾವಣೆ ಚೆನ್ನಾಗಿ ನಡೀತಾ ಇತ್ತು ಅಂತಂದರೆ ಆವಾಗ ಬೇಡ ಅಂತಂದ್ರೂ ನಮ್ಮನ್ನು ಮುಂದೆ ಇಡ್ತಾರೆ ಅಲ್ವೋ. ಹಾಗಾದರೆ ಅದರಿಂದಾಗಿ ನಾವು ಸಮಾಜದಲ್ಲೇ ಬೆಳಕಿಗೆ ಬಂದೇವಾ. ಆದ್ದರಿಂದ ಅದಕ್ಕೆ ಏನು ಹೆಸರು ಕೊಟ್ಟರು? ರುಗ್ಮ. ಸಂಪತ್ತಿಗೆ ರುಗ್ಮ ಅಂತ ಹೆಸರು ಕೊಟ್ಟರು. ಇಂತಹ ಸಂಪತ್ತು ಉಳ್ಳವನು ಆದರೆ ರುಗ್ಮಿ, ಉಳ್ಳವಳು ಆದರೆ ರುಗ್ಮಿಣಿ, ಇಷ್ಟೇ ವ್ಯತ್ಯಾಸ. ರುಗ್ಮಿ, ರುಗ್ಮಿಣಿ. ಹೆಣ್ಣಾದರೆ ರುಗ್ಮಿಣಿ, ಗಂಡು ಆದರೆ ರುಗ್ಮಿ. ಹಾಗಾದರೆ ಇವಳು ಯಾರೀಗ? ಸಂಪತ್ತುಳ್ಳವಳು ಅಂತ. ಲಗ್ನಾಗಿ ಬರುವಾಗ ತಾನು ಒಂದಷ್ಟು ಸಂಪತ್ತು ಹಿಡ್ಕೊಂಡೇ ಬಂದವಳು. ಆದ್ದರಿಂದ ಆರಂಭದಿಂದ ಕೊನೆಯ ತನಕ ತನ್ನ ಹೆಸರು ರುಕ್ಮಿಣಿ. ರುಕ್ಮಿಣಿ ಏನು ಅಂತ ನೀವು ಕೇಳಬಹುದು. ಏನು ಸಂಪತ್ತು? ವರದಕ್ಷಿಣೆ ಹಿಡ್ಕೊಂಡು ಬಂದಿದ್ದಾಳು ಅಂತ ಕೇಳಬಹುದು. ಏನು ಹೌದು, ವರದಕ್ಷಿಣೆ ಹಿಡ್ಕೊಂಡೇ ಬಂದಿದ್ದಾಳೆ. ಅವಳು ತಂದಿರುವ ವರನಿಗೆ ಕೊಡುವ ದಕ್ಷಿಣೆ ಏನು? ವರ ಯಾರು? ವರ ಕೃಷ್ಣ. ಅವನಿಗೆ ಕೊಡುವ ದಕ್ಷಿಣೆ ಏನು? ನಮ್ಮಲ್ಲಿ ಲೋಕದಲ್ಲಿ ಕೊಡತಕ್ಕಂಥ ದಕ್ಷಿಣೆನೇ ಬೇರೆ ಇರುತ್ತೆ. ಹುಡುಗಿ ಲಗ್ನಾಗಿ ಗಂಡನ ಮನೆಗೆ ಬಂದಿದ್ದಾಳೆ. ಒಂದಷ್ಟು ವರನು ಕೇಳಿದ್ದ, ಇಷ್ಟು ದಕ್ಷಿಣೆ ಕೊಡಿ, ಅಷ್ಟು ದಕ್ಷಿಣೆ ಕೊಡಿ, ಮತ್ತೇನು ಬೇಡ, ಇಷ್ಟು ಕೊಡಿ, ಅಷ್ಟು ಕೊಡಿ, ಇನ್ನೇನು ಬೇಡ, ಒಂದು 70-80 ಲಕ್ಷದೊಂದು ಕಾರು ಕೊಡಿ, ಮತ್ತೇನು ಬೇಡ, ಬಸ್ಸು ಬೇಡ, ಲಾರಿ ಬೇಡ, ಮತ್ತೊಂದು 50 kg ಚಿನ್ನ ಕೊಡಿ, ಬೆಳ್ಳಿ ಬೇಡ ಅಂತ ಬೇಡ ಎನ್ನುವುದು ಉಂಟು. ಅದರೊಟ್ಟಿಗೆ ಅದು ಕೊಡಿ, ಇದು ಕೊಡಿ, ಮತ್ತೊಂದು ಕೊಡಿ, ಇನ್ನೊಂದು ಕೊಡಿ ಅಂತೆಲ್ಲ ಕೇಳಿಕೊಂಡು ಎಲ್ಲ ಹುಡುಗಿ ಜೊತೆ ಕೇಳಿಕೊಂಡು ಹಿಸ್ಕೊಂಡು ಬಂದ. ಅವನು ಸ್ವಲ್ಪ, ಅಪ್ಪನೂ ಸ್ವಲ್ಪ ಕೊಟ್ಟ. ಎಲ್ಲ ಮನೆಗೆ ಬಂತು. ಮನೆಗೆ ಬಂದ ಮೇಲೆ ಸರಿ, ಕೆಲಸ ಶುರುವಾಯಿತು. ಇವಳು ಹೇಳಿದ್ದಳು ಗಂಡನ ಹತ್ರ, ಅಡಿಗೆ ಮಾಡಿ, ಒಲೆ ಶುದ್ಧ ಮಾಡಿ, ನೆಲ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತಿಕ್ಕಿ, ಹಟ್ಟಿ ಕೆಲಸ ಮಾಡಿ. ಎಲ್ಲ ನಾನು ಮಾಡಬೇಕಂತ ಕೇಳಿದ. ನನ್ನಪ್ಪ ನಿನಗೆ ಮೊದಲೇ ಸಂಬಳ ಕೊಟ್ಟಾಗಿದೆ ಅಂದ. ಏನು ಸಂಬಳ? ವರದಕ್ಷಿಣೆ ಕೊಡಬೇಕು, ಕೇಳಿ ಇಸ್ಕೊಳ್ಬಾರ್ದಷ್ಟೇ. ಅಪ್ಪನಿಗೆ ಗೊತ್ತು ಎಷ್ಟು ಕೊಡಬೇಕು, ಏನು ಕೊಡಬೇಕು, ಹೇಗೆ ಕೊಡಬೇಕು ಅಂತ. ಹುಡುಗಿಯ ಅಪ್ಪನಿಗೆ ಗೊತ್ತು. ಅವ ಕೊಟ್ಟದ್ದನ್ನು ಇಸ್ಕೊಂಡು ಬರಬೇಕು ವಿನಃ ಅದು ಕೊಡಿ, ಇದು ಕೊಡಿ, ಇನ್ನೊಂದು ಕೊಡಿ, ಮತ್ತೇನು ಬೇಡ, ಇನ್ನೇನು ಬೇಡ, ಮಗದೊಂದು ಬೇಡ ಅಂತ ಹಾಗೆ ಹೇಳುವುದಲ್ಲ. ನಾವು ಇಸ್ಕೊಳ್ಳೋದಲ್ಲ, ಅವ ಕೊಟ್ಟದ್ದನ್ನು ತರಬೇಕು. ಈಗ ನೀವು ಇಸ್ಕೊಂಡು ಬಂದದ್ದಲ್ವೋ, ನನ್ನಪ್ಪ ನಿಮಗೆ ಸಂಬಳ ಕೊಟ್ಟದ್ದು, ಮನೆ ಕೆಲಸ ಪೂರ ಮಾಡಿ ಅಂತ. ಹಾಗಾದರೆ ಏನು ವರದಕ್ಷಿಣೆ?
ವರನಿಗೆ ಕೊಡುವ ದಕ್ಷಿಣೆ ಏನು? ವರ ಅಂದರೆ ಶ್ರೇಷ್ಠ ಅಂತರ್ಥ ತಾನೆ. ಯಾರು ಶ್ರೇಷ್ಠ? ಕೃಷ್ಣನೇ ಶ್ರೇಷ್ಠ ಅಲ್ವೋ? ಆ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡುವಾಗ ಭೀಷ್ಮಕ ರಾಜ ದಕ್ಷಿಣೆ ಸಮೇತವಾಗಿ ಕೊಟ್ಟಿದ್ದಾನೆ. ಅಲ್ಲಿ ಕೊಟ್ಟ ದಕ್ಷಿಣೆಯನ್ನು ಗೊತ್ತಾ? ಉದ್ಧವ ಕೇಳಿದ್ದ ಕೃಷ್ಣನ ಹತ್ರ, ಕೃಷ್ಣ ದಕ್ಷಿಣೆ ಅಂದರೆ ಏನಪ್ಪ ಅಂತ ಕೇಳಿದ್ದ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ, ದಕ್ಷಿಣ ಜ್ಞಾನ ಸಂದೇಶ ಅಂತ ಕೃಷ್ಣ ಕೊಟ್ಟ ಉತ್ತರ. ಗುರುದಕ್ಷಿಣೆ ಅಂತ ಉಂಟ ನಮ್ಮಲ್ಲಿ? ಅಧ್ಯಯನ ಮುಗಿದ ಮೇಲೆ ಗುರುಗಳಿಗೆ ಶಿಷ್ಯ ದಕ್ಷಿಣೆ ಕೊಡಬೇಕಾ? ಗುರುದಕ್ಷಿಣೆ ಅಂತ ಉಂಟ? ಏನು ಗುರುದಕ್ಷಿಣೆ? ನನ್ನನ್ನು ವಿದ್ಯಾಮಾನ್ಯರಲ್ಲಿ ಪಾಠಕ್ಕಾಗುವಾಗ ವಿದ್ಯಾಮಾನ್ಯರು ಮೊದಲು ಕೇಳಿದ್ದೆ ವಿಭುದೇಶರಲ್ಲಿ ಗುರುದಕ್ಷಿಣೆ ನಿತ್ಯ ಕೊಡ್ತಾನೆ ಅಂತ ಆದರೆ ಮಾತ್ರ ಪಾಠ ಮಾಡ್ತೇನೆ ಅಂತ. ಅವ ಗಟ್ಟಿ ಹೇಳಿದ್ರು ಅವರು. ಅಕ್ಕಪಕ್ಕದಲ್ಲಿ ತುಂಬ ಜನ ಇದ್ದರು, ಏನು ಈ ಸನ್ಯಾಸಿಗೆ ದುಡ್ಡಿನ ಗಿರ ಅಂದರು. ಕೆಲವರು ಹಾಗೆ ಹೇಳಿದರು, ಏನು ದುಡ್ಡಿನ ಗಿರ ಇವರಿಗೆ ಅಂತ ಹೇಳಿಕೊಂಡು. ಸರಿ, ಮರುದಿವಸ ಪಾಠ ಶುರುವಾಯಿತು. ಅವರು ಅಂದಿದ್ರು ನನ್ನ ಗುರುಗಳ ಹತ್ರ, ವಿಭುದೇಶರ ಹತ್ರ ವಿದ್ಯಾಮಾನ್ಯರು, ಪ್ರತಿ ದಿವಸ ಗುರುದಕ್ಷಿಣೆ ಕೊಡಬೇಕು ಅಂತಂದರು. ನನ್ನ ವಿಭುದೇಶ ತೀರ್ಥರಿಗೆ ಗೊತ್ತು ಸ್ವಲ್ಪ ಭಾಗವತ, ಅವರು ಆಯಿತು ಅಂತ ಒಪ್ಪಿದ್ರು. ನನಗೆ ಹೇಳಿಬಿಟ್ಟು ಪ್ರತಿ ದಿವಸ ಗುರುದಕ್ಷಿಣೆ ಕೊಡಬೇಕಂತೆ ವಿದ್ಯಾಮಾನ್ಯರು ಹೇಳಿದ್ದಾರೆ, ಹಾಗಿದ್ರೆ ಮಾತ್ರ ಪಾಠಕ್ಕಾಗ್ತದೆ. ಆಯಿತು ಅಂತಂದೆ ನಾನು. ನನಗವು ದಕ್ಷಿಣದ ಏನು, ಯಾಕೆ ಏನು ದಕ್ಷಿಣ ಇದ್ರು ಕೂಡ ಗುರುಗಳಿದ್ದಾರೆ ಅಂತ ನನಗೆ ಜವಾಬ್ದಾರಿ ಇರಲಿಲ್ಲ, ಅವರೇ ಕೊಡ್ತಾರೆ ಅಂತ ಹೇಳಿಕೊಂಡು ನಾನಿದ್ದೆ. ಹಿಂದಿನ ದಿವಸ ಪಾಠ ಆಯಿತು, ಮರು ದಿವಸ ಪಾಠಕ್ಕೆ ಕೂತಿದ್ದೆವು. ವಿದ್ಯಾಮಾನ ಹೇಳಿಬಿಟ್ರು ಕೊಡು ದಕ್ಷಿಣೆ ಅಂತಂದರು. ನಾನು ಸೊಂಟಕ್ಕೆ ಕೈ ಹಾಕಿದೆ. ಏನದು ಚಿರಡಾಗಿಲ್ಲರೆ ನಮ್ಮಲ್ಲಿರುತ್ತಲ್ಲ, ಗುರುಗಳನ್ನು ನೋಡ್ಲಿಕ್ಕೆ ಹೋಗುವಾಗ ಕಾಣಿಗೆ ಬರೇ ಕೈಯಲ್ಲಿ ಹೋಗಬಾರ್ದು, ಏನೋ ಕಾಣಿಕೆ ಹಿಡ್ಕೊಂಡು ಹೋಗಬೇಕು ಅಂತ ಸೊಂಟದಲ್ಲಿ 4 ಆಣೆ 8 ಆಣೆ ಎಲ್ಲ ಇರುತ್ತಲ್ಲ, ಅದನ್ನು ತೆಗೆದಲ್ಲೇ ನನ್ನ ಕೈ. ಗುರುಗಳಂದರು, ವಿದ್ಯಾಮಾನ್ಯರಂದರು, ಸೊಂಟಕ್ಕೆ ಕೈ ಹಾಕೋದಲ್ಲ ತಲೆಗೆ ಕೈ ಹಾಕು ಅಂತಂದರು. ತಲೆಗೆ ಕೈ ಅಂತಂದ್ಬಿಟ್ರೆ, ನಿನ್ನೆ ನಾನು ಏನು ಪಾಠ ಹೇಳಿದ್ದೆ ಅದನ್ನೇನು ತಲೆಯಲ್ಲಿ ತುಂಬಿಸಿಕೊಂಡಿದ್ದಿ ಅದನ್ನು ಇವತ್ತು ನನಗೆ ಒಪ್ಪಿಸು, ಇದೇ ಗುರುದಕ್ಷಿಣೆ ಅಂತಂದರು. ದಕ್ಷಿಣ, ಇದು ಕೃಷ್ಣನ ಮಾತು ಉದ್ಧವನಿಗೆ. ಉದ್ಧವ ದಕ್ಷಿಣ ಅಂದರೆ ಏನು ಅಂತ ಕೇಳಿದ್ದಲ್ವೋ? ದಕ್ಷಿಣ ಜ್ಞಾನ ಸಂದೇಶ. ಹಿಂದಿನ ದಿವಸ ಗುರುಗಳ ಮುಖದಿಂದ ಕೇಳಿದ್ದನ್ನು ಮರುದಿವಸ, ಕಿವಿಯಿಂದ ಕೇಳಿದ್ದನ್ನು ಮರುದಿವಸ ಬಾಯಿಯಿಂದ ಗುರುಗಳ ಮುಂದೆ ವಾಂತಿ ಮಾಡುವುದಕ್ಕೇನೆ ದಕ್ಷಿಣ ಅಂತ ಹೆಸರು. ಓಹೋ, ಆ ವಾಂತಿಗೆ ಈ ವಾಂತಿಗೆ ವ್ಯತ್ಯಾಸ ಉಂಟು. ಇನ್ನೊಂದು ವಾಂತಿ ಉಂಟಲ್ವೋ, ಅದು ನಮ್ಗೆ ಗೊತ್ತು, ತುಂಬ ಪ್ರಸಿದ್ಧ. ಅದೇನು? ಹೋಗುವುದು ಯಾವ ಜಾಗದಲ್ಲೋ ಬರುವುದು ಅದೇ ಜಾಗದಲ್ಲಿ. ಈ ಬಾಯಿಗೆ ಇಂದಲೇ ಒಳಗೆ ಹೋಗುತ್ತೆ. ತಿಂದ 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 ಸಖತ್ತು ತಿಂದ, ನಂದು ಅಲ್ಲ ಇನ್ನೊಬ್ಬರದ್ದಲ್ಲ ಅಂಥೇಳಿ ಸಖತ್ತು ತಿಂದ. ಏಳಲಿಲ್ಲ, ವಾಂತಿ ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲಿಂದ ಒಳ ಹೋಗಿತ್ತೋ ಅಲ್ಲಿಂದೇ ಹೊರಗೆ ಬಂತು. ಆದರೆ ಜ್ಞಾನದ ವಾಂತಿ ಹಾಗಲ್ಲ, ಕಿವಿಯಿಂದ ಒಳ ಹೋಗುತ್ತೆ, ಬಾಯಿಯಿಂದ ಹೊರಗೆ ಬರುತ್ತೆ. ಏನು ಹಿಂದಿನ ದಿವಸ ಕೇಳಿರ್ತಾನೋ ಗುರುಗಳಿಂದ ಅದನ್ನು ಬಾಯಿಯಿಂದ ಗುರುಗಳಿಗೆ ಒಪ್ಪಿಸಬೇಕಲ್ವೋ? ದಕ್ಷಿಣ ಜ್ಞಾನ ಸಂದೇಶ ಅಂತಂದರು. ಈ ದಿವಸ ರುಕ್ಮಿಣಿಯನ್ನು ಭೀಷ್ಮಕ ರಾಜ ಕೃಷ್ಣನಿಗೆ ಕೊಡುವಾಗ ಆ ರುಕ್ಮಿಣಿಯಲ್ಲಿ ಒಂದಷ್ಟು, ರುಕ್ಮಿಣಿಯ ಜೊತೆ ಅವಳಲ್ಲಿ ಜ್ಞಾನವನ್ನು ತುಂಬಿಸಿ ಕಳಿಸಿಕೊಟ್ಟಿದ್ದಾನೆ. ಕೃಷ್ಣ ಅಂದರೆ ಯಾರು, ಕೃಷ್ಣನ ಬಗ್ಗೆ, ಕೃಷ್ಣನ ಜೊತೆ ನೀನು ಹೇಗೆ ಇರಬೇಕು. ಅವಳು ಯದ್ಯಪಿ ಲಕ್ಷ್ಮೀ ಅವತಾರ, ರುಕ್ಮಿಣಿ ಲಕ್ಷ್ಮೀ ಅವತಾರ, ಅವಳಿಗೆ ಎಲ್ಲ ಗೊತ್ತು, ಇನ್ನೊಬ್ಬರ ಉಪದೇಶ ಬೇಕಿಲ್ಲ. ಆದರೂ ಲೋಕದಲ್ಲಿ ತಂದೆ ತಾಯಿಗಳು ತಮ್ಮ ಮಗಳನ್ನು ಹುಡುಗನಿಗೆ ಧಾರೆ ಎರೆದು ಕೊಡುವಾಗ ಏನು ಉಪದೇಶ ಮಾಡಿ ಕೊಡಬೇಕು, ಗಂಡನ ಬಗ್ಗೆ ಹುಡುಗನ ಬಗ್ಗೆ ಏನು ತಿಳುವಳಿಕೆ, ಅದನ್ನು ಇವಳಿಗೆ ಹೇಳಿ ಉಪದೇಶ ಮಾಡಿ ಗಂಡನ ಜೊತೆ ಹೇಗಿರಬೇಕು. ಗಂಜಿಯ ಕುಡಿದಾರು ಗಂಡನ ಮನೆಲೇಸು ಉಂಟ, ಹಿರಿಯರ ಮಾತು ಹೇಳಿದ್ರ. ಅಂತಹ ಉಪದೇಶವನ್ನು ಇವಳಿಗೆ ಮಾಡಿ ಆ ಜ್ಞಾನವೆಂಬ ಸಂಪತ್ತನ್ನು ಅವಳಲ್ಲಿ ತುಂಬಿಸಿ ಆ ಸಂಪತ್ತಿನ ಸಹಿತವಾಗಿ ವರನಿಗೆ ದಾನ ಮಾಡಬೇಕು. ಹಾಗಿದ್ದಾಗ ಮಾತ್ರ ಮುಂದೆ ಅವರ ಜೀವನದಲ್ಲಿ ವಿಜಯ ಆಗುತ್ತೆ. ಇಲ್ಲದ್ರೆ ಅಪ್ಪ ಏನೋ ಉಪದೇಶ ಮಾಡೋದು, ಅಮ್ಮ ಅವ ಹೇಳಿದ್ದನ್ನು ಪೂರ್ತಿ ಕೇಳಬೇಡ ನೀನು ಅಂತ, ಸ್ವಲ್ಪ ನಿನ್ನತನವನ್ನು ಉಳಿಸ್ಕೊ, ಮೊದಲೇ ಇದು ಚಂಡಿ, ಸಾಲದಕ್ಕೆ ಅಮ್ಮ ಉಪದೇಶ ಮಾಡಿಬಿಟ್ರೆ ಪ್ರಚಂಡಿಯಾಗಿ ಬಿಡುತ್ತೆ. ಇದು ಆ ರೀತಿಯಾದ್ದಲ್ಲ. ಮತ್ತು ಅಪ್ಪ ಅಮ್ಮ ಇಬ್ಬರೂ ಸೇರಿಕೊಂಡು ಇವರ ದಾಂಪತ್ಯ ಜೀವನ ಏನು ಉಪದೇಶ ಮಾಡಿದರೆ ದಾಂಪತ್ಯ ಜೀವನ ಮುಂದೆ ಚೆನ್ನಾಗಿ ಆದೀತೋ ಅಂತಹ ಉಪದೇಶವೆಂಬ ಸಂಪತ್ತಿನ ಜೊತೆಗೆ ಹುಡುಗಿಯನ್ನು ಅವನಿಗೆ ಧಾರೆ ಎರೆದು ಕೊಡುವುದೇ ವರನಿಗೆ ಕೊಡುವ ದಕ್ಷಿಣೆ, ವರದಕ್ಷಿಣೆ ಅಂತಂದರು. ಅಂತಹ ಸಂಪತ್ತನ್ನು, ಅಂತಹ ಉಪದೇಶವನ್ನು
ಕೃಷ್ಣನ ಬಗ್ಗೆ ತುಂಬ ತಿಳುವಳಿಕೆಯನ್ನು ತಾನೇ ಸಂಪಾದನೆ ಮಾಡಿದ್ದಾಳೆ ರುಕ್ಮಿಣಿ. ಯಾಕೆ? ಶ್ರುತಿ ತತಿ ಗಳಿಗಭಿಮಾನಿನಿ, ಯಾರು? ಲಕ್ಷ್ಮಿ. ಅವಳೇ ರುಕ್ಮಿಣಿಯಾಗಿ ಭೂಮಿಗೆ ಬಂದವಳು. ಆದರೂ ಕೂಡ ಲೋಕದ ದೃಷ್ಟಿಯನ್ನು ಅನುಸರಿಸಿಕೊಂಡು ಭೀಷ್ಮಕ ರಾಜ ತಾನು ಉಪದೇಶ ಮಾಡಿ ಜ್ಞಾನ ಸಂಪತ್ತನ್ನು ತುಂಬಿಸಿ ಅವಳನ್ನು ರುಗ್ಮ ಉಳ್ಳವಳನ್ನಾಗಿ ಮಾಡಿ ರುಕ್ಮಿಣಿಯನ್ನಾಗಿ ಮಾಡಿ ಕೃಷ್ಣನೊಟ್ಟಿಗೆ ಕಳಿಸಿಕೊಟ್ಟ.